ಯಾವುದೇ ರಾಜಕೀಯ ಪಕ್ಷಗಳು ಜನರ ಪರವಾಗಿ ಅಧಿಕಾರದಲ್ಲಿದ್ದಾಗ ಮಾತ್ರ ಕೆಲಸ ಮಾಡುವುದಲ್ಲ, ಪ್ರತಿಪಕ್ಷದಲ್ಲಿದ್ದಾಗ ಕೂಡ ಕೆಲಸ ಮಾಡಿದರೆ ಮಾತ್ರ ಅದು ರಾಜಕೀಯ ಪಕ್ಷ ಅಂತ ಅನಿಸ್ಕೊಳ್ತದೆ. ಪ್ರಾಯಶಃ ಇವತ್ತು ನಮಗೆ ಅಧಿಕಾರ ಎಲ್ಲ ಸಿದ್ದರಾಮಯ್ಯ ನಡೆದದೇ ದಾರಿ ಅಂತ ಸುಮ್ಮನೆ ಕೂತ್ಕೊಳ್ತಾ ಇದ್ರೆ ನೀವೆಲ್ಲರೂ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಕೆಲಸ ಆಗುತ್ತೆ. ಅದಕ್ಕಾಗಿ ವಿಜಯೇಂದ್ರರ ನೇತೃತ್ವದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರು ನಾವೆಲ್ಲ ಬೀದಿಗಿಳಿತೇವೆ, ನೀವು ನಮ್ಮ ಜೊತೆ ಬನ್ನಿ ಅಂತ ನಿಮಗೆ ಆಹ್ವಾನ ಕೊಡಲಿಕ್ಕೆ ಬಂದಿದ್ದೇವೆ. ರಾಜ್ಯದಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಇವತ್ತಿನ ಸರ್ಕಾರ ಹೇಗಿದೆ ನಿಮಗೆ ಚೆನ್ನಾಗಿ ಗೊತ್ತು. ಈಗಾಗಲೇ ಹಲವಾರು ಭಾಷಣಗಾರರು ಉಲ್ಲೇಖ ಮಾಡಿದರು. ಆಲಿಬಾಬಾ ಮತ್ತು 40 ಕಳ್ಳರು ಅಂತ ನೀವು ಕೇಳಿದಿರಿ. ಅದರ ತದ್ರೂಪವೇ ಸಿದ್ದರಾಮಯ್ಯ ಮತ್ತು 40 ಡೋಂಗಿ ಮಂತ್ರಿಗಳು ಈ ರಾಜ್ಯದಲ್ಲಿರುವವರು. ಸರ್ಕಾರದ ಖಜಾನೆಯನ್ನು ಲೂಟಿ ಹೊಡೆದಾಯ್ತು, ಕೊಳ್ಳೆ ಹೊಡೆದಾಯ್ತು, ಸರ್ಕಾರದ ಖಜಾನೆ ಖಾಲಿ ಆಯಿತು. ಇನ್ನೆಲ್ಲಿಂದ ಕಳ್ಳತನ ಮಾಡೋದು? ಇನ್ನೆಲ್ಲ ಜನರ ಕಿಸೆಗೆ ಕೈಗೆ ಹಾಕೋಣ, ಅಲ್ಲಿಲ್ಲೇ ಕಳ್ಳತನ ಮಾಡೋಣ ಅಂತ ಹೇಳಿ ಬೆಲೆ ಏರಿಕೆಯನ್ನು ಮಾಡಿ ಖಜಾನೆ ತುಂಬಿ ಅಲ್ಲಿಂದ ಲೂಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಿಮಗೆ ಗೊತ್ತಿರಲಿ, 48 ಜನೋಪಯೋಗಿ ವಸ್ತುಗಳ ಮೇಲೆ ಇವತ್ತು ತೆರಿಗೆ ಹಾಕಿರುವಂಥದ್ದು ನೀವು ಕಂಡಿದ್ದೀರಿ. ಸ್ಟ್ಯಾಂಪ್ ಡ್ಯೂಟಿ, ನೀವು ಯಾವುದವರೊಂದು ಅಫಿಡವಿಟ್ ಮಾಡಬೇಕಾದ್ರೆ ಆ ತಾಲೂಕು ಕಚೇರಿಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳಿ. ಮನೆಯ ತಾಯಿ ಬೆಳ್ಳಂಬೆಳಿಗ್ಗೆ ಎದ್ದು ಆ ಸ್ವಿಚ್ ಹಾಕಿದ್ರೆ ಕರೆಂಟಿನ ರೇಟು ಡಬಲ್ ಆದ್ದು ನಿಮಗೆ ಗೊತ್ತಾಗುತ್ತೆ. ಮನೆ ಯಜಮಾನರಿಗೆ ಮಕ್ಕಳಿಗೆ ಒಂದು ಚಾ ಮಾಡೋಣ ಅಂತ ಹೇಳಿ ಹಾಲಿನ ತೊಟ್ಟೆ ಕೈ ಹಾಕಿದ್ರೆ ಹಾಲಿನ ದರ ಏರಿದ್ದು ನಿಮಗೆ ಗೊತ್ತಾಗುತ್ತೆ. ಯಾವ್ದಾದ್ರು ಡಬ್ಬಕ್ಕೆ ಕೈ ಹಾಕಿ ಒಂದಷ್ಟು ಒಳ್ಳೆ ಅಡಿಗೆ ಮಾಡೋಣ ಅಂತ ಹೇಳಿದ್ರೆ ಆ ಡಬ್ಬ ಖಾಲಿ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅದರ ಮೇಲೆ ಹಾಕಿದಂಥ ತೆರಿಗೆ ಖರೀದಿ ಮಾಡಲಿಕ್ಕಾಗದಂಥ ದಯನೀಯ ಪರಿಸ್ಥಿತಿಯನ್ನು ಮನೆಯವರಿಗೆ ಕೊಟ್ಟದ್ದನ್ನು ನೀವು ಕಂಡಿದ್ದೀರಿ. 48 ವಸ್ತುಗಳಿಗೆ. ಪ್ರಾಯಶಃ ನಾನೊಬ್ಬ ಕರಾವಳಿಯಿಂದ ಬಂದವ, ನನಗೆ ಅನಿಸ್ತದೆ ಅಧ್ಯಕ್ಷರೇ, ಇವತ್ತು ತೆರಿಗೆ ಹಾಕದಂಥ 2 ಸ್ವತ್ತುಗಳು ಕರ್ನಾಟಕದಲ್ಲಿದ್ದರೆ ಒಂದು ಸಮುದ್ರ, ಕರಾವಳಿ ಒಂದು 300 ಕಿಲೋಮೀಟರ್ ಸಮುದ್ರ ಇದೆ ಅಲ್ಲ, ಆ ಬರುವಂಥ ತೆರೆಗಳಿಗೆ ಮಾತ್ರ ಅವರು ಟ್ಯಾಕ್ಸ್ ಹಾಕಿಲ್ಲ. ಎರಡನೇದಾಗಿ ನೀವು ಸೇವನೆ ಮಾಡುವಂಥ ಗಾಳಿ ಇದೆ ಅಲ್ಲ, ಅದನ್ನು ಹಿಡಿದು ಅದಕ್ಕೆ ತೆರಿಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನೆರಡನ್ನ ಬಿಟ್ರೆ ಈ ಆಲಿಬಾಬಾ ಮತ್ತು 40 ಕಳ್ಳರು ಎಲ್ಲದಕ್ಕೂ ತೆರಿಗೆ ಏರಿಕೆ ಮಾಡಿ ಜನರ ಜೀವನವನ್ನು ಒಂದು ರೀತಿ ಅಧಪತನಕ್ಕೆ ತಗೊಂಡೋಗಿದ್ದಾರೆ. ನೀವು ನಮ್ಮನ್ನು ಪ್ರಶ್ನೆ ಮಾಡಬಹುದು. ಎಷ್ಟೋ ಜನ ಮಾಧ್ಯಮದ ಮಿತ್ರರನ್ನು ಪ್ರಶ್ನೆ ಮಾಡಿದ್ರು, ಸರ್ ನಿಮ್ಮದು ವಿರೋಧ ಪಕ್ಷ, ಅಧಿಕೃತ ವಿರೋಧ ಪಕ್ಷ, 65 ಜನ ಶಾಸಕರಿದ್ದೀರಿ, ವಿಧಾನಸಭೆಯ ಒಳಗೆ ನೀವು ಇದನ್ನೆಲ್ಲ ಪ್ರತಿಪಾದನೆ ಮಾಡಬೇಕು, ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಿತ್ತಲ್ಲ ಅಂತ ಕೇಳ್ತಾ ಇದ್ರು. ಸ್ವಾಮಿ, ದಪ್ಪ ಚರ್ಮದವರಿಗೆ ವಿಧಾನಸಭೆಯೊಳಗೆ ಗೊತ್ತೇ ಆಗ್ತಾ ಇಲ್ಲ. ವಿಧಾನಸಭೆಯ ಒಳಗಿದ್ದಂಥ ನಮ್ಮ ಶಾಸಕರು ಪ್ರತಿಪಾದನೆ ಮಾಡಿದರೆ ಅವರನ್ನು ಅಲ್ಲಿಂದ 6 ತಿಂಗಳ ಕಾಲ ಉಚ್ಚಾಟನೆ ಮಾಡ್ತಾರೆ. ವಿಧಾನಸಭೆ ಒಳಗೆ ಧರಣಿ ಮಾಡಿದರೆ ಸದನವನ್ನು ಎಜರ್ನ್ ಮಾಡಿ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರೇ ನಮ್ಮ ಮಾಲಕರು. ಆದ ಕಾರಣ ನಾವು ನಿಶ್ಚಯ ಮಾಡಿದ್ದೇವೆ, ವಿಧಾನಸಭೆಯಲ್ಲಿ ಉತ್ತರ ಕೊಡದಿದ್ರೆ ಆಲಿಬಾಬಾ ಮತ್ತು 40 ಕಳ್ಳರೆ ನಮಗೆ ನಮ್ಮ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ, ಅವರ ಆಶೀರ್ವಾದಕ್ಕಾಗಿ ನಾವು ಕೆಳಗೆ ಹೋಗ್ತೇವೆ ಅಂತ ಹೇಳುವಂಥ ಮಾತನ್ನು. ಅದಕ್ಕಾಗಿಯೇ ವಿಜಯೇಂದ್ರ ನೇತೃತ್ವದಲ್ಲಿ ಈ ರೀತಿಯ ರ್ಯಾಲಿಗಳು, ಜನಾಂದೋಲನಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಸ್ವಾಮಿ, ಇವತ್ತು ರಾಜ್ಯದ ಸಾಮಾನ್ಯ ಜನರ ಪರಿಸ್ಥಿತಿ ಎಲ್ಲಿವರೆಗೆ ತಲುಪಿದೆ? ಬೆಲೆ ಏರಿಕೆಯನ್ನು ತತ್ತರಿಸಿದನ್ನು ನೀವು ಕಂಡಿದ್ದೀರಿ. ಬೆಲೆ ಏರಿಕೆಯನ್ನು ತತ್ತರಿಸಿದನ್ನು ಕಂಡಿದ್ದೀರಿ. ಮನೆಯಿಂದ ಹೊರಗೆ ಹೊರಡುವ ಧೈರ್ಯ ಇಲ್ಲದಂಥ ಪರಿಸ್ಥಿತಿ, ಕಾನೂನು ಅವ್ಯವಸ್ಥೆ ರಾಜ್ಯದಲ್ಲಿರುವಂಥದ್ದನ್ನು ಕಂಡಿದ್ದೀರಿ. ಈ ರಾಜ್ಯದ IG ಅವನ ಮನೆಯಲ್ಲೇ ಅವನನ್ನು ಮರ್ಡರ್ ಮಾಡುವಂಥ ರೀತಿ, ಗುಂಡಾಗಳ ಮೇಲೆ ಗುಂಡು ಹಾರಿಸುವಂಥದ್ದು, ಅದು ಬಿಡಿ, ಅದು ನಮಗೇನು ಅಗತ್ಯ ಇಲ್ಲ. ಅದು ಇನ್ನೊಂದು ಕಡೆ ದನ, ನಿಮ್ಮ ಹಟ್ಟಿಯಲ್ಲಿ ಕಟ್ಟಿದಂಥ ದನದ ಕೆಚ್ಚಲನ್ನು ಕೊಯ್ಯುವಂಥ, ನೀಚತನ ಮಾಡುವಂಥ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರ ಬೆಂಬಲ ಕೊಡುವಂಥದ್ದನ್ನು ನೋಡ್ತೀರಿ ನೀವು. ಹಾಡು ಹಗಲು ಬ್ಯಾಂಕ್ಗಳ ದರೋಡೆಗಳು, ಹಾಡು ಹಗಲು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ನೀವು ನೋಡಿದ್ರಿ ಉಳ್ಳಾಳದಲ್ಲಿ ಆ ಸಹಕಾರಿ ಬ್ಯಾಂಕಿನಿಂದ 12 ಕೋಟಿ ರೂಪಾಯಿಗಳನ್ನು ಅಪಹರಣ ಮಾಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಯಾರು ತಮ್ಮ ವಿರೋಧಿಗಳಿದ್ದಾರ ಅವರ ವಿರುದ್ಧ ಒಂದು ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡಿ ಅವರನ್ನ ಪ್ರಚೋದನೆ ಮಾಡಿ ಆತ್ಮಹತ್ಯೆಗೆ ಪ್ರಚೋದಿಸುವಂತ ಆ ನೀಚ ಕೆಲಸ ಮಾಡುವಂತ
ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕರ್ನಾಟಕದಲ್ಲಿ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯ, ಆಲಿಬಾಬಾ, ಅವರ ಇನ್ನೊಬ್ಬ ಕೌಂಟರ್ ಪಾರ್ಟ್ ಯಾರು, ಡಿ ಕೆ ಶಿವಕುಮಾರ್ ಮತ್ತು ಇವರ ತಂಡ. ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದ್ದಾರೆ, ಕುಂಭಮೇಳಕ್ಕೆ ಹೋದ್ರೆ, ಧರ್ಮಸ್ಥಳಕ್ಕೆ ಹೋದ್ರೆ, ಎಲ್ಲ ದೇವರಿಗೆ ಅಡ್ಡ ಬಿದ್ದರೆ ನಾನು ಮಾಡಿದ್ದೆಲ್ಲ ಪರಿಹಾರ ಆಗುತ್ತೆ, ನಾನು ಕಳ್ಳತನ ಮಾಡಿದ್ರಲ್ಲಿ ಒಂದಷ್ಟು ದೇವರಿಗೆ ಅರ್ಪಣೆ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳುವಂಥ ಭಾವನೆ ಸಿದ್ದರಾಮಯ್ಯರಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬೆಂಗಳೂರು ನಗರದಲ್ಲಿ ಒಂದೊಂದು ಇಂಚು ಜಾಗ, ಆ ಜಾಗದ ಕನ್ವರ್ಷನ್ ಈ ಖಾತಕ್ಕೆ ಕೂಡ ಪರ್ಸೆಂಟೇಜ್ಗಳನ್ನು ಫಿಕ್ಸ್ ಮಾಡಿದ್ದು ಕಾಂಗ್ರೆಸ್ನವರು. ಒಂದಕ್ಕೆ ನಾವು ಮೆಚ್ಚಬೇಕು, ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಈ ತಂಡ ಇದೆಲ್ಲ ಮಂತ್ರಿಗಳ ತಂಡ, ಪ್ರತಿ ಕಚೇರಿಯಲ್ಲಿ ಕೂಡ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಆ ಕಮಿಷನ್ ಕಲೆಕ್ಷನ್ಗೆ ಒಂದಷ್ಟು ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದ್ದಾರೆ. ಬೇರೆ ಯಾವುದೇ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. KPSCಯಲ್ಲಿ ಮಾಡ್ತಾ ಇಲ್ಲ, ಆ ಟೀಚರ್ಸ್ ಖಾಲಿ ಇದ್ದನ್ನು ಮಾಡ್ತಾ ಇಲ್ಲ, ಡಾಕ್ಟರ್ ಖಾಲಿ ಇದ್ದನ್ನು ಮಾಡ್ತಾ ಇಲ್ಲ. ಆದ್ರ ಕಲೆಕ್ಷನ್ ಏಜೆಂಟ್ಗಳನ್ನ ಕಾಂಗ್ರೆಸ್ನ ಎಲ್ಲಾ ಕಚೇರಿಗಳಲ್ಲಿ ಮಾಡಿದಂತ ಒಂದು ಕೀರ್ತಿ ಅದು ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ. ಇದಕ್ಕಾಗಿ ನಾವು ನಿಶ್ಚಯ ಮಾಡಿದ್ದೀವಿ, ನಾವು ಎಲ್ಲ ವಿಚಾರವನ್ನು ಜನರ ಮುಂದೆ ಇಡ್ತೇವೆ. ಜನರೇ ಇವತ್ತು ನಮಗೆ ಸರ್ವಸ್ವ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವೇ ನ್ಯಾಯಾಧೀಶರು, ನೀವು ಕೊಡುವಂತ ಆ ನ್ಯಾಯವೇ ಅದು ಜನಸಾಮಾನ್ಯರಿಗೆ ಬೇಕಾದಂಥ ನ್ಯಾಯ ಅಂತ ಭಾವಿಸಿ ನಾವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇರುವಂಥದ್ದು ನೀವು ಕಂಡಿದ್ದೀರಿ. ಇದೊಂದು ಹಗರಣಗಳ ಸರ್ಕಾರ. ಎಷ್ಟು ಹಗರಣಗಳು! ಯಾರೋ ಹೇಳಿದ್ರು ಅದ್ಭುತವಾಗಿ ಅವರು ಆಕ್ಟಿಂಗ್ ಮಾಡ್ತಾರೆ, ನಾಟಕಕಾರ. ನಿಜವಾಗಿ ಅದ್ಭುತ ನಾಟಕಕಾರ ಸಿದ್ದರಾಮಯ್ಯ. ದಿನನಿತ್ಯ ಹೊಸ ಹೊಸ ನಾಟಕ. ಹಿಂದೆ ಹಿರಣ್ಯ ಮಿತ್ರ ಮಂಡಲ ನಾಟಕ ಎಲ್ಲ ಇತ್ತು. 100 ದಿನ ಈ ನಾಟಕ ಓಡ್ತು ಅಂತೇಳಿ ಜನ ಚಪ್ಪಾಳೆ ತಟ್ತಾ ಇದ್ರು. ಸಿದ್ದರಾಮಯ್ಯಗ ದಿನಕ್ಕೊಂದು ನಾಟಕ ಕೊಡ್ತಾ ಇದ್ದಾರೆ. ಈ ನಾಟಕ ಮರಿಬೇಕು ನಾಳೆ ದಿನಕ್ಕೆ. ಇವತ್ತಿನ ಮೂಢ ಹಗರಣ ನಾಳೆ ವಾಲ್ಮೀಕಿ ಹಗರಣದಿಂದ ಹೋಗಬೇಕು, ನಾಳೆ ವಾಲ್ಮೀಕಿ ಹಗರಣ ನಾಳ್ದು ವಫ್ ಹಗರಣ ಪರಿವರ್ತನೆ ಆಗಬೇಕು, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದಕ್ಕೆ ಮತ್ತೊಂದು ದಿನ. ಈ ರೀತಿ ಪ್ರತಿಯೊಂದು ಇಶ್ಯೂಗಳು ಅವರ ಕಾಲ ಬುಡಕ್ಕೆ, ಅವರ ಕುರ್ಚಿಯ ಬುಡಕ್ಕೆ ಬರ್ತದೆ ಅಂತ ಹೇಳಿದಾಗೆಲ್ಲ ಹೊಸ ಹೊಸ ಇಶ್ಯೂಗಳನ್ನು ಮಾಡುವಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ. ಇದೇ ನಾಟಕ. ಎಲ್ಲ ನಾಟಕಗಳಲ್ಲಿ ಒಬ್ಬ ನಾಯಕ, ಒಬ್ಬ ಏನಿರ್ತಾನೆ. ಆದ್ರೆ ನಮ್ಮ ಸಿದ್ದರಾಮಯ್ಯರ ನಾಟಕದಲ್ಲಿ ಹಲವಾರು ಜನ ನಾಯಕರು. ಯಾರೆಲ್ಲ? ಸಿದ್ದರಾಮಯ್ಯ ಮಾತ್ರ ನಾಯಕ ಅಲ್ಲ, ಡಿ ಕೆ ಶಿವಕುಮಾರ್ ನಾಯಕ, ಜಾರಕಿಹೊಳಿ ನಾಯಕ, ರಾಜಣ್ಣ ನಾಯಕ, ಪರಮೇಶ್ವರ ನಾಯಕ. ಅವರವರೊಳಗೆ ಪೈಪೋಟಿ ನಾಯಕಕ್ಕೆ. ಈ ಒಂದು ನಾಟಕದಲ್ಲಿ ನಾನು ನಾಯಕನಾಗಬೇಕು ಅಂತ ಹೇಳಿ ಇಂಥ ದಯನೀಯ ಪರಿಸ್ಥಿತಿಯಲ್ಲಿರುವಂಥ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಜನಾಕ್ರೋಶ ಯಾತ್ರೆ ಅದು ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತಲ್ಲ, ಸಾಮಾನ್ಯ ಜನ ಕೂಡ ಇವತ್ತು ಇದಕ್ಕೆ ಬೆಂಬಲವನ್ನು ಸೂಚಿಸುವಂಥದ್ದನ್ನು ಕಂಡಿದ್ದೇವೆ. ಹೋಗೋಣ, ಮುಂದೆ ನಡೆಯೋಣ. ಒಂದಲ್ಲ ಒಂದು ದಿನ ಬೆಲೆ ಏರಿಕೆ ಕುಸಿತ ಆಗಲೇಬೇಕು. ಒಂದಲ್ಲ ಒಂದು ದಿನ ಕಾನೂನು ಸುವ್ಯವಸ್ಥೆ ಸರಿಯಾದ ದಾರಿಗೆ ಬರಲೇಬೇಕು. ಒಂದಲ್ಲ ಒಂದು ದಿನ ನಾಟಕಕ್ಕೆ ಚಿರಾಂಜಲಿ ಹಾಕುವಂತಹ ದಿನಗಳು ಬರುವವರೆಗೆ ಭಾರತೀಯ ಜನತಾ ಪಾರ್ಟಿ ತಮ್ಮ ಹೋರಾಟವನ್ನು ಮುಂದುವರಿಸ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ಸಂತೋಷ ಆಗಿದೆ. ದಾವಣಗೆರೆಯ ಈ ಕುರುಕ್ಷೇತ್ರ ಅಂತ ಹೇಳಿದ್ರು ಯಾರು? ರೇಣುಕಾ ಸ್ವಾಮಿ. ಭಯಂಕರ ಮನುಷ್ಯ. ಆ ಮನುಷ್ಯನ ಬಗ್ಗೆ ಹೆಚ್ಚು ಮಾತಾಡೋದು ಸರಿಯಲ್ಲ. ಇದೊಂದು ಕುರುಕ್ಷೇತ್ರ. ಇಲ್ಲಿಂದ ಯುದ್ಧ ಪ್ರಾರಂಭ ಆಗಬೇಕು, 3ನೇ ಮಾಡಿಗೆ ಹೋಗ್ಬೇಕು ಅಂತ. ಸರಿ ರೇಣುಕರೇ, ನಿಮ್ಮ ಜೊತೆ ನಮ್ಮ ವಿಜಯೇಂದ್ರ ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ. ಕರ್ನಾಟಕದ 3ನೇ ಮಹಡಿಯಿಂದ ಅವರನ್ನ ಕಿತ್ತೊಗೆಯವರೆಗೆ ನಾವು ವಿರಮಿಸುವುದಿಲ್ಲ. ನಾವೆಲ್ಲ ಹೋರಾಟ ಮಾಡೋಣ ಅಂತ ಹೇಳಿ ತಮಗೆಲ್ಲ ಶುಭ ಹಾರೈಕೆ ಮಾಡಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.